ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಟೈಮು 6 ಗಂಟೆ ಆಗೈತ್ರಿ. ಅಕ್ಕ ಅಲ್ಲೇ ಅಮಾಸಿಗೆ ಓದ್ತಾಳೆ, 6 ಗಂಟೆ ಆಗೈತಿ ಇವಾಗ ಎದ್ದ ಅಂತಿರ್ಬೇಕ್ರಿ. ಎಚ್ಚರ ನೋಡಿ ಸ್ನೇಹಿತರೆ, ನಿನ್ನೆ ಚಂತ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಮುಕ್ಕೋಬೇಕಂದ್ರೆ ರಾತ್ರಿ 1 ಗಂಟೆ ಆಯ್ತು. ಹಿಂಗಾಗಿ ಸುಸ್ತಾಯಿತು, ಎಚ್ಚರನೇ ಇಲ್ಲರಿ ನನಗೆ. ಎಚ್ಚರ ನಾನು ಎದ್ದೆ ಬಿಡಕ್ರಿ, ನನಗೆ ಎಚ್ಚರ ಇಲ್ಲ. ಸುಸ್ತಾಗಿ ಮನುಷ್ಯಾಗ ಇದು ಆಗಿಬಿಡ್ತು. ಎಚ್ಚರ ಆಯ್ತು ರೀ, ಕಬ್ರಕೊಂಡು ಎದ್ದು ಫೋನ್ ನೋಡ್ತೀನಿ. ಟೈಮ್ ಬಂದು 6 ಗಂಟೆ ಆಗಿತ್ತು. ಏನು ಮಾಡ್ಯಪ್ಪ ಅಂಥೇಳಿ ಹಂಗೆ ಪಟ ಪಟ ಅವ್ರನ್ನ ಎಬ್ಬಿಸಿ ಹಾಸಿಗೆ ಮಡಚಿಟ್ಟು ಬಟ್ಟೆ ತೆಗಿಬೇಕ್ರಿ. ಎಲ್ಲ ಮನೆ ತುಂಬ ನೋಡಬಾರ್ದ್ರಿ, ಬಟ್ಟೆ ಎಲ್ಲ ಹಂಗೆ ಅದಾವು. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ನಾನಿವತ್ತು ಆಯ್ತಾರ ಅಲ್ರಿ, ಆಯ್ತಾರ ಅಮಾಸೆ ಎಲ್ಲಿಗೆ ಓದ್ತೀನಿ, ಎಲ್ಲಿಗೆ ಬರ್ತೀನಿ ಇನ್ನಿ ವಿಡಿಯೋದಾಗೂ ಹೇಳೀನಿ. ಇನ್ನಿ ವಿಡಿಯೋ ನೋಡಿದವ್ರಿಗೆ ಇಲ್ಲಿ ನೋಡಿ ಸ್ನೇಹಿತರೆ, ಕ್ವಾಣೂರು ಕರಿಸಿದ್ದೇಶ್ವರಿಗೆ ಓದ್ತೀನಿ. ಹೆಂಗೆ ಆಗುತ್ತೋ ಇವತ್ತು ಆಯ್ತಾರ ಅಮಾಸೆ, ಗದ್ದಲ ಹೆಂಗಿರ್ತೋ ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಕೊಡು ಮಾತ್ರ ಮರಿಬೇಡಿ ಸ್ನೇಹಿತರೆ. ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ಲಿಂತ ನಮ್ಗೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡಬೇಕು, ಚೆನ್ನಾಗಿ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಹೊಸ ಪ್ಲ್ಯಾನಿಂಗ್ ಹುಟ್ಟುತ್ತೆ ರೀ. ನಿಮ್ಮ ಒಂದು ಲೈಕು ಕಮೆಂಟು ಓದಿ ಭಾಳ ಖುಷಿ ಆಗುತ್ತೆ ನೋಡಿ. ಮತ್ತು ಸಿಸ್ಟರ್ ಒಬ್ಬರು ನಿಮ್ಮ ವಿಡಿಯೋ ನನಗೆ ಭಾಳ ಇಷ್ಟ ರೀ ಅಂತ ಕಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ. ಯಾಕಂದ್ರೆ ನೀವು ಆ ಥರ ನಮಗೆ ಕಮೆಂಟ್ ಹಾಕಿದ್ರಿಂದ ನಮಗೂ ಕೂಡ ವಿಡಿಯೋ ಮಾಡಬೇಕಪ್ಪ, ನಮ್ಮ ವ್ಯೂವರ್ಸ್ಗಳು ನೋಡ್ತಾರೆ ಅನ್ನೋದು ಒಂಥರ ಆಸೆ ಆಗುತ್ತೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡೋಣ ಮನೆಯೆಲ್ಲ ಹೆಂಗೈತೆ ನೋಡಿ ಸ್ನೇಹಿತರೆ. ಟೈಮು 6 ಗಂಟೆ ಆಗೈತಿ ನೋಡಿ. ಹಾಸಿಗೆ ಮಡ್ಚೀನಿ ಅಂತ ಹೇಳಿದ್ನಲ್ಲ, ಹಾಸಿಗೆ ಮಡ್ಚಿಟ್ಟೆ ವಿಡಿಯೋ ಚಲೋ ಮಾಡಿದ್ದೀನಿ ರೀ ನಾನು. ನೋಡಿ, ಶ್ರವಣಕುಮಾರ ಬೆಕ್ಕಿನ ಕೂಡ ಆಟ ಆಡ್ಕೋತ ಕುಂತ ನೋಡಿ. ಇಲ್ಲೇ ಬೆಕ್ಕು ಬಂದೈತ್ರಿ, ನೀರು ಕಾಯಕ್ಕೂ ಹಾಕೀನಿ. ಕಸ ಗುಡಿಸ್ಬೇಕ್ರಿ ಎಲ್ಲ. ಮೊದಲು ಅಂಗಳ ಕಸ ಗುಡ್ಸ್ಕೊಂಬರ್ತೀವಿ ಸ್ನೇಹಿತರೆ. ಎಲ್ಲ ನೀನೆಲ್ಲ ಕ್ಲೀನ್ ಮಾಡೀನಿ, ಅಟ್ಟೆ ಕಸ ಗುಡ್ಸೋದು ನೋಡಿ. ಇವಾಗ ನೋಡಿ, ಶ್ರವಣಕುಮಾರ್ನ ಹೊರ್ಯಾಗ ಕರ್ಕೊಂಬಂದು ಕದ ಹಾಕಿಬಿಡ್ತೀನಿ ರೀ. ಹಾಕಿ ಅಂಗಳ ಕಸ ಗುಡಿಸಿ ಬರ್ತೀನಿ ಸ್ನೇಹಿತರೆ. ನೀರು ಕಾಯಲಿ, ಬನ್ನಿ ಅಂಗಳ ಕಸ ಗುಡಿಸಿ ಮತ್ತೆ ಸಿಗ್ತೀನಿ ನೋಡಿ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬಂದೆ. ನಾವು ಅಷ್ಟು ಮನೆ ಕಸ ಗುಡಿಸ್ಬೇಕ್ರಿ. ಗುಡಿಸ್ಲಿನ್ನು ಟೈಮು 6 7 ಬಂದೈತೆ ರೀ. ಜಲ್ದಿ ಹೋಗ್ಬೇಕಂತೀನಿ ರೀ. ಎಷ್ಟು ಗೊತ್ತೀನಿ ಹೆಂಗೆ ಮಾಡ್ತೀನಿ ತೆಗೆದು ಗೊತ್ತಿಲ್ಲ. ಮುತ್ತೆ ಹೆಂಗೆ ಇಳಿಸ್ಕೊಡ್ತಾನೋ ನೋಡಿ ಸ್ನೇಹಿತರೆ. ಶ್ರವಣಕುಮಾರ್ ಪ್ಯಾಂಟ್ ಕಳೆದು ಹೆಂಗೆ ಹೋದ ನೋಡಿ. ಬನ್ನಿ ಸ್ನೇಹಿತರೆ, ಜಾಕ ಮಾಡಿ ಮತ್ತೆ ಸಿಗ್ತೀವಿ ನೋಡಿ ಸ್ನೇಹಿತರೆ. ಜಾಕನೂ ಆಯಿತು, ಕಡಿಕ ನಾನು ವಿಡಿಯೋ ಮಾಡೋಕ್ಕೇ ಆಗವಲ್ದು ರೀ. ಯಾಕಂದ್ರೆ ಆ ಕಡೆ ಒಂದು ಕ್ವಾಣರ್ಕೊಂಡು ಹೋಗ್ಬೇಕಾರೆ ಹಿಂಗಾಗಿ ಲೇಟ್ ಆಗುತ್ತೆ ಅಂಥೇಳಿ ವಿಡಿಯೋ ಮಾಡೋಕ್ಕೆ ಆಗವಲ್ದು. ಬನ್ನಿ ಸ್ನೇಹಿತರೆ, ವಿಡಿಯೋ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡಿರ್ತೀನಿ. ವಿಡಿಯೋ ಇಷ್ಟ ಅವರ ಪ್ಲೀಸ್ ಒಂದು ಲೈಕ್ ಕೊಡಿ. ನಾನು ನೋಡಿ ಸಿಂಪಲ್ಲಾಗಿ ಪತ್ಲ ಉಟ್ಕೊಂಡು ನೋಡಿ ಶ್ರವಣಕುಮಾರ ಕುಂತಾರ ನೋಡಿ. ಅವ್ರನ್ನೂ ರೆಡಿ ಮಾಡಬೇಕು, ನಾ ರೆಡಿ ಆಗಬೇಕು, ಪೂಜೆ ಮಾಡ್ಬೇಕು ರೀ. ಎಲ್ಲ ಮನ್ಯಾಗ ಒಂದು ಕೆಲಸ ಬಿಟ್ಟು ಹೋದ್ರೆ ಮಾಡೋರಿಲ್ಲ ಸ್ನೇಹಿತರೆ. ಎಲ್ಲ ನಾನೇ ಮಾಡ್ಕೊಂಡು ಹೋಗ್ಬೇಕು. ಹಿಂಗಾಗಿ ಲೇಟ್ ಆಗುತ್ತೆ ನೋಡಿ. ಮನ್ಯಾಗ ಒಬ್ಬರು ಮಾಡೋರಿದ್ರೆ ಹೆಲ್ಪ್ ಆಗುತ್ತೆ ನೋಡಿ. ಆದರೆ ಏನು ಮಾಡಿದ್ರು ಯಾರೂ ಇಲ್ಲ ಮಾಡೋರು. ನಮ್ಗೆ ಹೆಂಗೆ ಹೊತ್ತು ಬಂದಂಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ. ಹೊತ್ತು ಬಂದಂಗೆ ಹೋಗ್ಲಿಕ್ಕೆ ನೋಡಿ. ಅದಕ್ಕೆ ನೀನು ರಾತ್ರಿ 11:30 ತನಕ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತು ಯೂಟ್ಯೂಬ್ ಕೆಲಸ ಮಾಡ್ಬೇಕಂದ್ರೆ 1 ಗಂಟೆ ಆಯ್ತು ರೀ. ನಿನ್ನೆ ದಿನ 12 ಗಂಟೆಗೆ ಮುಕ್ಕೊಂಡಿದ್ದೆ. ನೀನು ಒಂದು ತಾಸು ಎಕ್ಸ್ಟ್ರಾ ಕೈ ಹಿಡಿತು ನೋಡಿ ಸ್ನೇಹಿತರೆ. ಹಂಗೆ ರೀ, ಅದು ನಾವು ಏನಾದರೂ ಮಾಡ್ತೀವಿ ಅಂದ್ರೆ 8 ಆಗುತ್ತೆ ನೋಡಿ. ನಾವು ಹೋಗ್ಬೇಕಂದ್ರೆ ಲೇಟ್ ಆಯ್ತು ನೋಡಿ. ಎಚ್ಚರನೇ ಇಲ್ಲ, ಬಿಸಿಲು ಬಿದ್ದೈತೆ ನೋಡಿ, ಬೆಳ್ಳ ಬಿಸಿಲು ಬಿದ್ದೈತೆ. ಎಚ್ಚರಿಲ್ಲ. ಬನ್ನಿ ಸ್ನೇಹಿತರೆ, ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ರೀ. ಕಾಲೇಜ್ಗೆ ಹೋಗ್ಬೇಕು ಮನೆ ದೇವರಿಗೆ. ಹಿಂಗಾಗಿ ನೋಡಿ ಸಿಂಪಲ್ ಇಟ್ಕೊಂಡೆ. ಅವರು ರೆಡಿ ಹಾಕತ್ತಾರ ಇಲ್ಲಿ ನೋಡಿ. ಅವ್ರು ರೆಡಿ ಹಾಕತ್ತಾರ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಮಾಡ್ಕೊತೀನಿ ಅಂತಂದ್ರೆ ಟೈಮ್ ಸಿಗೋಲ್ಲ. ಮತ್ತು ಪೂಜೆ ಮಾಡಿ ರೆಡಿಯಾಗಿ ಸಿಗ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಕೆಲಸ ಮಾಡ್ಕೊಂಡು ಎಚ್ಚರ ನೋಡಿ. 6 ಗಂಟೆಗೆ ಎಚ್ಚರ ಆಗೈತಿ 6 ಗಂಟೆ ಅಂತ ಕಸ ಗುಡಿಸಿ ಅಂಗಳ ಊಟ ಕಸ ಗುಡಿಸ್ಕೊಂಡು ಊಟ ಕೆಲಸ ಮಾಡ್ಕೊಂಡು ನೀರು ಕಾಯ್ದು ಜಾಕ ಮಾಡಿ ಸಂಜಿನಾಗ ಎಲ್ಲ ಕೆಲಸ ಮಾಡಿದ್ನಿ ಅಂದ್ರೆ ಇವಾಗ ಅನುಕೂಲ ಆಯ್ತು ನೋಡಿ. ಅದರಾಗ ಇವತ್ತು ಆಯ್ತಾರ ಅಮಾಸೆ ಭಾಳ ಗದ್ದಲಿರ್ತವೆ. ಬಸ್ ಹೆಂಗಿರ್ತವೆ ಹೆಂಗಿಲ್ಲ ಗೊತ್ತಿಲ್ಲ. ವಿಡಿಯೋಲಿ ಸ್ಕಿಪ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಪೂಜೆ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ರೆಡಿ ಆದ. ಇವಾಗ ಹೋಗಕ್ಕೆ ಟೈಮ್ 7:30 ಆಗೈತಿ. ಶ್ರಾವಣಿ ಬ್ಯಾಗ್ ಆ ಕಡೆ ಕಟ್ ಕಳಿಸ್ತಾರ್ರಿ. ಯಾಕಂದ್ರೆ ನಾಳೆ ಸಾಲಿಗೆ ಗೊತ್ತಾಲಕ್ಕಿ ಕೋಡ್ ಕಳಿಸ್ತಾರ್ರಿ. ಲವ್ ಬರ್ತಾಳ, ಆ ಕಡೆ ಕರ್ಕೊಂತೀನಿ ರೀ. ಶ್ರಾವಣಿ ಹಾಯ್ ಮಾಡೋ ನೋಡಿ. ಯಾಕೆ ತಯಾರಾಗ್ಯಾಳ. ಅದನ್ನು ಯಾಕತ್ತೀವಿ ರೀ ದೇವ್ರಿಗೆ. ಇನ್ನೊಂದು ಕೈ ಚೀಲ ಐತ್ರಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಲೇಟ್ ಆಗುತ್ತೆ. ಗಾಡಿ ಒಂದಿರೋದು ನೋಡಿ. ನಮ್ಮ ಊರಾಗ ಏನೇನು ರೀ ಗಾಡಿ ಸಮಸ್ಯೆ ನೋಡಿ. ಇವತ್ತು ಹೋದ್ರೆ ಗಾಡಿ ಯಾವ ಇರೋದಿಲ್ಲ. ಹಿಂಗಾಗಿ ಏನು ಮಾಡ್ಬೇಕು ಸ್ನೇಹಿತರೆ, ಆಯ್ತಾರ ಅಮಾಸೆ ಗದ್ದಲಾಗುತ್ತೆ. ಏನು ಮಾಡ್ತಾರೆ, ಅಡ್ಡು ಮಕ್ಕಳು ಕರ್ಕೊ ಹೊಂಟೀನಿ. ಹೆಂಗಾಗುತ್ತೆ ಹೆಂಗಿಲ್ಲ ಗೊತ್ತಿಲ್ಲ. ಶ್ರವಣಕುಮಾರ್ ರೆಡಿ ಆಗ್ಯಾನ, ಹೊರಗದಾನ. ಗಾಡಿ ಯಾವ ಅದಾವೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ಹೋಗೋಣ. ಕದ ಒಂದು ಹಾಕ್ಕೋಬೇಕು, ಕಿಲಿ ಹಾಕ್ಬೇಕು. ಏನು ಶ್ರವಣ ಬಾ ಹೋಗೋಣ ಬಾ. ಏನು ಹುಡ್ಕೋಬೇಡ. ನಾ ಹುಡ್ಕೋತೀನಿ ಅಂತಾನ ಎಲ್ಲ ಕದ ಹಾಕೊಂಡು ನೀವು ಇನ್ನೇನು
ನೋಡಿ ಬನ್ನಿ ಸ್ನೇಹಿತರೆ ಹೋಗೋಣ. ಹೋಗಿ ಮತ್ತು ಸಿಗ್ತೀನಿ ರೀ, ಎಲ್ಲಿ ವಿಡಿಯೋ ಮಾಡೋದಾಗುತ್ತೆ ನೋಡ್ತೀನಿ ರೀ. ಗಾಡಿ ಹಂಗೆ ಅನುಕೂಲ ಆಗುತ್ತೆ ಹೆಂಗಿಲ್ಲ ನೋಡ್ಕೊಂಡು ವಿಡಿಯೋ ಮಾಡಿರ್ತೀನಿ. ವಿಡಿಯೋಲ್ಲಿ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ನೋಡಿರಿ, ನಮ್ಮೂರಾಗ ಗಾಡಿ ಯಾವೂ ಇಲ್ಲ. ಮುಂಜಾನೆ ಟೈಮು ಗಾಡಿನೇ ಇರಲ್ಲ ರೀ ನಮ್ಮೂರಿಗೆ. ಮುದ್ದೇಬಿಹಾಳಕ್ಕೆ ಸಿಟಿ ಸನೇ ಆಗುತ್ತೆ ರೀ, 3 ಕಿಲೋಮೀಟ್ರ್ ಆಗುತ್ತೆ. ಗಾಡಿ ಸಮಸ್ಯೆ ಐತೆ ನೋಡಿ. ಬೈಕ್ ಇದ್ದವರು 5 ನಿಮಿಷನಾಗ ಹೋಗಿ ಬರ್ತಾರೆ. ನಮಗೇನು ಗಾಡಿ ಇಲ್ಲರ್ಕ ಒಂದು ಇದಕ್ಕೆ ಬೆಂಗ್ಳೂರಿಗೆ ಹೋಗಿ ಬಂದಂಗೆ ಆಗತ್ತೆ ನೋಡಿ. ಮುದ್ದೇಬಿಹಾಳಿಂದ ಅಡ್ಲಿಗೇರಿಯಿಂದ ಮುದ್ದೇಬಿಹಾಳಕ್ಕೆ ಬರ್ಬೇಕಂದ್ರೆ ಅಷ್ಟು ದೂರ ಇಲ್ಲರಿ, ನೋಡಿದ್ರು ಅಷ್ಟು ಕಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ನೋಡಿ ಹೊಂಟೀವಿ, ಇಲ್ಲಿ ಮುತ್ಯಾನ ಗುಡಿ ಐತೆ. ಬನ್ನಿ ಮುತ್ಯ ಸಹ ಮಾಡಿ ಹೋಗೋಣ. ಹೆಂಗೆ ಆಗುತ್ತೋ ಅಲ್ಲಿ ನೋಡಿರಿ, ಏನು ಮಾಡೋಕ್ಕಾಗಲ್ಲ ನೋಡಿ. ಶ್ರವಣಕುಮಾರ್ ಸಹ ಮಾಡಕತ್ತಾರ. ಮುಂದಕ್ಕೆ ಬಿದ್ದು ಅಂತೇಳಿ ಅವ್ರು ಕೂಡ ಮಾತಾಡ್ಕೋತ ಅವ್ರು ಸಹ ಮಾಡಕತ್ತಿದ್ರಿ. ದೇವ್ರು ನೋಡಿ ನಮ್ಮ ಊರು ದಾಟನ ಒಂದು ಸ್ವಲ್ಪ ಗುಡಿ ಐತ್ರಿ ಇಲ್ಲಿ. ಟೈಮ್ ಒಂದು ಇವಾಗ 7:30 ಯಾಕೆ ಬಂದಿರ್ಬೇಕು ರೀ, ಎಷ್ಟಾಗುತ್ತೆ ಟೈಮ್ ಮುದ್ದೇಬಿಹಾಳಕ್ಕೆ ಹೋಗೋರಾಗ. ನೋಡೋಣ ರೀ, ದೊಡ್ಡಮ್ಮಗೆ ಅಣ್ಣ ಫೋನ್ ಹಚ್ಚಿದ್ದು, ದೊಡ್ಡಮ್ಮ ಅಣ್ಣ ಬರಾಕತ್ತಾರಂತ. ಹಿಂಗಾಗಿ ಅವ್ರು ಬಂದ್ರಂದ್ರೆ ಅವ್ರ ಬೈಕ್ನಾಗ ಇವರಿಬ್ರು ಕಳಿಸಿ ದೊಡ್ಡಮ್ಮ ಅಣ್ಣ ಇವರಿಬ್ರು ನಾನು ಹೋಗೋದಾಗಲ್ಲ ರೀ ಒಂದೇ ಸ್ನೇಹಿತರೆ. ದೇವ್ರಿಗೆ ಸಹ ಮಾಡಿ ಹೊಂಟು ನೋಡಿ. ಈಗ ಹೊಂಟಿ ನೋಡಿ ಸ್ನೇಹಿತರೆ, ಇವರಿಬ್ರನ್ನ ಕರ್ಕೊಂಡು ಯಾವ ಹೊತ್ತಿಗೆ ಹೋಗಿ ಮುಡ್ತೀವಿ. 3 ಕಿಲೋಮೀಟ್ರ್ ಆಗುತ್ತೆ ರೀ ಮುದ್ದೇಬಿಹಾಳ ಊರಿಗೆ. ಏನು ಮಾಡ್ಬೇಕು ನೋಡಿ, ಆಟೋ ಇಲ್ಲರಿ. ಬೆಳಗ್ಗೆ 7:30 ಆಗೈತೆ ರೀ ಇವಾಗ. ನೋಡಿ ಮುಂಜಾನೆ ಸಂಪ್ ನೋಡಿ, ವಾಕಿಂಗ್ ಮಾಡ್ಬೇಕು ರೀ ಚಂದ. ಆದ್ರೆ ಇದು ಒಂಥರ ವಾಕಿಂಗ್ ಆಗುತ್ತೆ ನೋಡಿ ನಮ್ಗೆ. ಶ್ರಾವಣಿನೂ ಹೊಂಟಾಳ, ಶ್ರವಣಕುಮಾರು ಬರಾಕತ್ತ ನೋಡಿ. ಒಂದು ಗಾಡಿ ನೋಡಿ ಸ್ನೇಹಿತರೆ, ಅದು ದಾರ್ಯಾಗ ನೋಡೋಣ ರೀ. ನಮ್ಮ ಅಣ್ಣ ಫೋನ್ ಹಚ್ಚೀನಿ ಬರ್ತಾರಂತ. ಇನ್ನು ದೊಡ್ಡಮ್ಮ ಜಾಕ ಮಾಡಾಕತ್ತ ಅಂತ ಲೇಟ್ ಆಗುತ್ತೆ ಅಂದ್ರೆ ಅವರು ಲೇಟ್ ಆಗುತ್ತೆ. ಯಾರು ಗಾಡಿ ಬಗ್ಗೆ ಹೋದ್ರ ಮುಂದ್ಕಂದು ಬಂದೆ, ಯಾವ ಗಾಡಿನೂ ಇಲ್ಲ ನೋಡಿ. ಹೊಂಟಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಅರ್ಧ ದಾರಿ ನಡ್ಕೋತ ಬಂದಿದ್ದೆ. 3 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಡ್ಕೋತ ಬಂದಿ ನೋಡಿ. ಇನ್ನು 1.5 ಕಿಲೋಮೀಟ್ರ್ ಇತ್ತು. ನಮ್ಮ ಅಣ್ಣ ಬಂದು ನೋಡಿ ಜವಡಿಗೆ ಹೊಂಟಾನ್ರಿ. ಬೆಳ್ಯಪ್ಪ ಮುತ್ಯಾಗ ಅಣ್ಣ, ಅವ್ವ ಕುಂಟಿಗೆ ಹೊಂಟಾಳ್ರಿ. ನಮ್ಮ ಶ್ರಾವಣಿ ಹತ್ತಕತ್ತ ನೋಡಿ ಸ್ನೇಹಿತರೆ. ಇಲ್ಲಿ ದೊಡ್ಡಮ್ಮ ಕೂತ್ಲಂದ್ರೆ ಜಾಗ ಇದು ಆಗತ್ತೆ ರೀ. ನೋಡೋಣ ರೀ, ಕಾಯಿಪಲ್ಲೆ ಆಟೋ ಬರಾಕತ್ತೈತೆ ಹಿಂದೆ. ಅದಕ್ಕೆ ಬಾ ತಂಗಿ ಎರಡು ಹುಡುಗ ಕರ್ಕೊಂಡು ಹೋಗ್ತೀನಿ ಅನ್ನಕತ್ತಾರ ಅಣ್ಣ. ಉಸುಡ ನೋಡಿ ಸ್ನೇಹಿತರೆ. ಅದಕ್ಕೆ ಹಿಂಗಾಗಿ ಶ್ರವಣಿ ನೋಡಿ ಮತ್ತೆ ಒಳ್ಳಾಗ್ತಾವಡಿ. ಇವಾಗ ಗಾವಾಗಿಲ್ಲ ಹಿಂಗಾಗಿ ಮತ್ತೆ ಹತ್ತಕತ್ತವಳಿ. ಆಟೋದಾಗ ಬರ್ತೀನಿ ಅಂದ್ರೆ ಬ್ಯಾಡ, ಆಟೋ ಕಾಯಿಪಲ್ಲೆ ಐತಿ ಮತ್ತೆ ಅತ್ತಿ ಮಮ್ಮಂಗ ಕೂಡ ದೊಡ್ಡಮ್ಮ ಕೈ ಚಿಡಾಕತ್ತವಳಿ ಸ್ನೇಹಿತರೆ. ಬನ್ನಿ ಇವಾಗ ದೊಡ್ಡಮ್ಮನ ಸಿಗ್ತೀನಿ ನಿಮಗೆ ಮುದ್ದೇಬಿಹಾಳಕ್ಕೆ ಹೋಗಿಂದ ನೋಡಿ ಸ್ನೇಹಿತರೆ. ಶ್ರವಣಕುಮಾರ ಹೋದ್ರು ಅಣ್ಣನ ಬೈಕ್ನಾಗ. ನಾನು ಕಾಯಿಪಲ್ಲೆ ಆಟೋ ಐತೆ ನೋಡಿ, ಇದು ಬಂತು. ಕಾಯಿಪಲ್ಲೆ ಇಟ್ಟಾರ ಸ್ನೇಹಿತರೆ, ಯಾರೂ ಇಲ್ಲ. ಹಿಂದೆ ಕಾಯಿಪಲ್ಲೆ ಐತಿ. ಕಾಯಿಪಲ್ಲೆ ಆಟೋದಾಗ ಹತ್ತೀನಿ ನೋಡಿ. ಅಕ್ಕೋರೊಬ್ಬರು ನಾವೊಬ್ಬರು ಅದೀವಿ ನೋಡಿ ಸ್ನೇಹಿತರೆ. ಅವ್ರು ಕಾಯಿಪಲ್ಲೆ ಆಟೋ ಬಾಡಿಗೆ ತೊಗೊಂಟಾರಂತೀವಿ. ಅವರು ಬಾಡಿಗೆ ಮುಗ್ಸ್ಯಾರಂತ. ಆಟೋಕ್ಕೆ ನಮ್ದೇನು ರೀ, ನಮ್ಮ ಊರಿನ ಅರ್ಧ ದಾರಿ ಬಂದ್ರೂ 10 ರೂಪಾಯಿ ಕೊಡಬೇಕು ರೀ ಅವ್ರಿಗೆ. ಎಷ್ಟೇ ಜಾಗ ಎಷ್ಟೇ ದೂರ ಇರಲಿ, ಸರ್ಕಾರ ದವಾಖಾನೆಯಿಂದ ಒತ್ತಿದ್ರು 10 ರೂಪಾಯಿ ಕೊಡಬೇಕು ರೀ. ಮತ್ತು ಊರ್ಲಿಂದ ಹಚ್ಚಿದ್ರು 10 ರೂಪಾಯಿ ಕೊಡಬೇಕು ನೋಡಿ. ಏನೂ ಇಲ್ಲ ಸ್ನೇಹಿತರೆ, ಕೊಡೋರು ಸಹಿತ ಅಷ್ಟು ಕೊಡಬೇಕು. ಬನ್ನಿ ಸ್ನೇಹಿತರೆ, ಬಂದು ನೋಡಿ ಮುದ್ದೇಬಿಹಾಳಕ್ಕೆ. ಸಿಕ್ಕಾಪಟ್ಟಿ ಗದ್ದಲ ಐತೆ ನೋಡಿ. ಅವ್ವಾರು ಕುಂತಾರೆ ಇಲ್ಲೇ. ಶ್ರವಣಕುಮಾರ ಕುರ್ಕುರಿ ತೊಗೊಂಡಾನ್ರಿ. ಅವ್ವ ಯಾಕೆ ಕೊಡ್ಸ್ಯಾ ಅಂತ ಬನ್ನಿ ಸ್ನೇಹಿತರೆ. ಅವ್ವ ಬನ್ನಿ. ಶ್ರಾವಣಿ ನೋಡಿ ಕುರ್ಕುರಿ ಕೊಡಕ್ಕೆ ಬರಕತ್ಲು, ಬ್ಯಾಡ ಅಂದು ನೋಡಿ ಸ್ನೇಹಿತರೆ. ಬನ್ನಿ. ನೀವು ಕುರ್ಕುರಿ ಕೊಡಿಸ್ಬಾರ್ದಾಗಿತ್ತು ನೀನು. ಕಂಡಪಟ್ಟಿ ದೂರ ಈಗ ಯಾಕೆ ಕೊಡ್ಸಿ ಮುಂಜಾನೆ ಹೌದಾ ಕುರ್ಕುರಿ ನೋಡಿ. ಇವಾಗ ಮುದ್ದೇಬಿಹಾಳಕ್ಕೆ ಬಂದಿವಿ. ಅವ್ವಾರು ಬಿಟ್ಟು ಕೇರಿ ಹೊಂಟಿ ನೋಡಿ. ಬಾಲ್ಕೋಟಿ ಬಸ್ಸಿಗೆ ಹೋಗ್ಬೇಕ್ರಿ. ಪರ್ಸು ಶ್ರಾವಣಿಯರ್ ಕೂಡ ಗಾಡ್ಯಾಗ ಆಗ್ಬಿಟ್ಟೈತೆ ರೀ. ಮತ್ತು ಫೋನ್ಪೇ ಮಾಡಿ ನೋಡಿ. ಆಮೇಲೆ ಫೋನ್ಪೇದೊಂದು ಅನುಕೂಲ ಆಗೈತೆ ನೋಡಿ. ಬಂದು ನೋಡ್ರಿ, ಇವಾಗ 8 ಗಂಟೆ ಆಗೈತೆ. ಬಾಗಲಕೋಟೆ ಬಸ್ ಹತ್ತೀವಿ. ಶ್ರವಣಕುಮಾರ್ ಹತ್ತಿ ಶ್ರಾವಣಿ ಮುಂದೆ ಟಿಕೆಟ್ ತೊಗೊಂಬರಕ್ಕೆ ಬಾಗಲಕೋಟೆ ಬಸ್ ಹತ್ತಿ ಬಸ್ ಕುರ್ಕುರ್ ತೋದ್ರ ಮುಂಜಾನೆ ಸರಿ ಕೈತಿಗೆ ಬರೀ ಕಡಿಮೆ ಕುರ್ಕುರ್ ತೋರಿಸ್ತಾರೆ ನೋಡ್ರಿ. ಬರ್ರಾಗ ಬಸ್ ಹತ್ತಿತ್ರಿ. ಹತ್ತಿರ ಶ್ರಾವಣಿ ನಾವೆಲ್ಲ ಲಾಸ್ಟ್ ಇಂದ ಸೀಟ್ ಇಲ್ರಿ, ಲಾಸ್ಟ್ ಸೀಟಿಗೆ ಕುಂತೀವಿ ನೋಡಿ. ಇದರಿಂದ ಫುಲ್ ಲಾಸ್ಟ್ ಸೀಟ್ ನೋಡಿ. ಗದ್ಲ ಇದು ದಲಿಕ್ ಆಗುತ್ತೆ ಮಾಡ್ತಾ ಗೊತ್ತಿಲ್ರಿ. ಬರ್ರಿ ಹೋಗೋಣ್ರಿ. ಮತ್ತೆ ಇಲ್ಲಿ
ನೋಡಿ ಸ್ನೇಹಿತರೆ, ನಾ ಹಿಂದೆ ಕುಂತಿದ್ನೆಲ್ಲ ಎತ್ತೈತೆ ಯಾಕತ್ರಿ, ಹಿಂಗಾಗಿ ಇಲ್ಲಿ ಹಣ್ಣುಗಳು ಇದು ರೀ ನಡುಗುಂದಿ ಬರೋಣ ಸೀಟ್ ಖಾಲಿ ಅದು ಮುಂದಕ್ಕೆ ಬಂದು ನೋಡಿ. ಯಾಕಂದ್ರೆ ಇನ್ನು ಬಾಗಲಕೋಟೆ ಹೋಗ್ತಾರೆ ಎತ್ತೈತೆ ಅಂತೇಳಿ ಮುಂದಕ್ಕೆ ಬಂದೆ. ನೋಡೋಣ ಸ್ನೇಹಿತರೆ, ಇವತ್ತೇನು ಬಾಗಲಕೋಟೆಗ ನಾಷ್ಟ ಮಾಡೋದಾಗಲ್ಲ ನೋಡಿ, ಹಂಗೆ ಹೋಗ್ಬೇಕಂತ ಮಾಡಿ ಚಕ್ಲಿ ಚೂಡ ತೊಗೊಂಬಂದೀನಿ ರೀ. ಮತ್ತು ಶ್ರಾವಣಿ ನೋಡೋಣ ರೀ ಸುಸ್ಲಾ ಕೊಡಿಸ್ಬೇಕಂತ ಮಾಡೀನಿ ರೀ. ಆತಂದ್ರೆ ಅವ್ರಿಗೆ ಸುಸ್ಲಾ ಕೊಡಿಸ್ತೀನಿ ನೋಡಿ ಸ್ನೇಹಿತರೆ. ಸುಸ್ಲಾ ತೊಗೊಂಡೆ ಅವರಿಬ್ಬರಿಗೆ ಒಂದೇ ತೊಗೊಂಡು ನೋಡಿ 20 ರೂಪಾಯಿ ಅಂದರು. ಅವರಿಬ್ಬರು ಉಣ್ಣಲಾಕ್ರಿ, ಯಾಕಂದ್ರೆ ನಾವೇ ಉಪವಾಸ ಇರ್ಬೋದು ರೀ. ಮಕ್ಕಳು ಪೂರ್ತಿಯಾಕ ಏನೂ ಕಮ್ಮಿ ಮಾಡಬಾರ್ದು ನೋಡಿ ಸ್ನೇಹಿತರೆ. ಇಲ್ಲೇ ಬಂದೆ ಕಾನೂರ್ಕಾಯಿ 12 ಗಂಟೆ ಆಯ್ತು ನೋಡಿ ಟೈಮು. ಬಾಗಲಕೋಟೆಯಿಂದ ಬೀಳಿಗೆ ಬಸ್ಸಿಗೆ ನಿಂದಿರ್ದಿತ್ತು, ಅಲ್ಲೆಲ್ಲಿ ವಿಡಿಯೋ ಮಾಡೋದಾಗಲಿಲ್ಲ. ಸೀದಾ ಕಾನೂರ್ಗೆ ಬಂದು ವಿಡಿಯೋ ಚಾಲು ಮಾಡಿ ನೋಡಿ ಸ್ನೇಹಿತರೆ. ಬನ್ನಿ ಕಾನೂರ್ಗೆ ಬಂದು ನೋಡಿ, ಇಲ್ಲಿ ಕರ್ಸಿದ್ದೇಶ್ವರ ಗುಡಿ ನೋಡಿ. ಶ್ರಾವಣಿ ಶಿವಕುಮಾರ್ ನಿಂತಾರೆ ನೋಡಿ. ಇಲ್ಲೇ 12 ಆಗೈತೆ ನೋಡಿ ಟೈಮ್. ಬರ್ರಿ ದರ್ಶನ ನೋಡಕ್ಕೆ ಕೊಟ್ಟು ನೋಡಿ, ನೀರು ನೋಡಕ್ಕೆ ಕೊಟ್ಟು. ಬಾಗಲಕೋಟೆ ಬಂದು ಬೀಳಿಗೆ ಬಸ್ ಹಂಗೆ ಹತ್ತಿತ್ತು ರೀ. ಬೆಳಿಗ್ಗೆ ಬಸ್ ಹತ್ತಿತ್ತು, ಹಂಗೆ ಬಂದೆ ಬರೋಣ. ಬೀಳಿಗೆ ಬಸ್ ಭಾಳ ಗಾದ್ಲಿತ್ತು ರೀ, ಸೀಟ್ ಇದ್ದಿಲ್ಲ. ನಿಂತ ವಿಡಿಯೋ ಮಾಡಲ್ಲ. ಬೀಳಿಗೆ ನಿಂತ ಬಂದ್ಯಾಗ ಕಾನೂರು ಜಮಖಂಡಿ ಬಸ್ ಹತ್ತಿತ್ತು, ಸೀದಾ ಜಮಖಂಡಿ ಬಸ್ಸಾಗ ಬಂದೆ. ಅದು ಕಣ ಗಾದ್ಲಿತ್ತು ರೀ. ಆಯ್ತಾರ ಅಮಾಸೆ ಸಿಕ್ಕಾಪಟ್ಟೆ ಗಾದ್ಲೈತೆ ನೋಡಿ. ಜನ ನೋಡಿ ಸ್ನೇಹಿತರೆ. ಬನ್ನಿ ದರ್ಶನಕ್ಕೆ ಹೋಗೋಣ ನೋಡಿ. ಕಾನೂರು ಕರ್ಸಿದ್ದಂಗು ನೋಡಿ, ಇಲ್ಲೇ ಗದ್ಲೈತಿ. ಕಾಯಿ ತಗೋಬೇಕು, ಕಾಯಿ ತುಟ್ಟಾಗ್ಯಾವ್ರಿ ಎಲ್ಲ. ಕಾಯಿ 30 ರೂಪಾಯಿಗೆ ಒಂದು ಅಂತ ನೋಡಿ, 60 ರೂಪಾಯಿ ಜೋಡಿ ರೀ. ಎಣ್ಣೆ ಕಾಯಿ ಎಲ್ಲ ತೊಗೊಂಡ್ರೆ 100 ರೂಪಾಯಿ ಅಂತ ನೋಡಿ. ಎಲ್ಲ ಕಾಯಿ ನೋಡಿ, ಕಾಯಿ ಹಂಗೆ ನೋಡಿ. ಪಾರ ಹಿಂಗೆ ಬಸ್ ಇರೋಣ, ಹಿಂಗೆ ಬರೋಣ. ಕಾಯಿ ಹಂಗೆ ಇಟ್ಟು ವಾಸಲ ಜಾತ್ರೆ ಥರ ಭಾಳ ಗಾದ್ಲಿತ್ತು ಸಲ, ಅಷ್ಟೊಂದು ಗಾದ್ಲಿಲ್ಲ ನೋಡಿ. ಎಲ್ಲ ಜೋಗ್ಯ ಸಾಮಾನು ಅಂಗಡಿದ್ರು ವಾಸಲ ಈಗ ನೋಡಿ. ಕೊಡ್ರಿ ಹೋಗಿದ್ದಿ ಕಾಯಿ ಕೊಡಲ್ಲ. ಬಾ ನಿಂಬೇನು ಹೆಂಗವಿ? ನೋಡಿ ದರ್ಶನಕ್ಕೆ ಹೊಂಟೀವಿ. ಎಷ್ಟು ಗದ್ದಲೈತೆ ನೋಡಿ, ಸಿಕ್ಕಾಪಟ್ಟೆ ಗದ್ದಲೈತೆ ನೋಡಿ ದರ್ಶನಕ್ಕೆ ಹೋಗೋದು. ನೋಡಿ ಇಲ್ಲೇ ಪಾಳ್ಯಕ್ಕೆ ಹಚ್ಚಿದ್ದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಗದ್ದಲೈತೆ. ಅಲ್ಲೇ ಒಳಗೆ ಹೋಗ್ತೀನಿ ರೀ. ಒಳಗೆ ಹೋಗಿ ನೋಡ್ತೀವಿ ಸ್ನೇಹಿತರೆ. ಬನ್ನಿ, ಇಲ್ಲಿನೂ ಹಂಗೆ ಗದ್ದಲೈತೆ. ಇಲ್ಲಿ ಮುಂದೆ ಬಾಗ್ಲೈತೆ ರೀ, ಬಿಡ್ತಾರ. ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕ್ರಿ. ನೋಡೋಣ ಸ್ನೇಹಿತರೆ, ಬಿಟ್ರೆ ಒಳಗೆ ಹೋಗಿ ಸಹ ಮಾಡಿ ಬರ್ತೀನಿ. ಇಲ್ಲಿಕಂದ್ರೆ ಹೊರಗೆ ಸಹ ಮಾಡಿ ಹೋಗ್ಬಿಡ್ತೀನಿ ರೀ. ಯಾಕಂದ್ರೆ ವಾಸಲೆ ಮುತ್ಯನ ದರ್ಶನ ಆಗೈತೆ ರೀ. ಇವಾಗ ಯಾಕಂದ್ರೆ ಸಿಕ್ಕಾಪಟ್ಟೆ ಗದ್ದಲೈತೆ. ದರ್ಶನ ಆಯ್ತು ರೀ ಮುತ್ಯಂದು ಹೆಂಗಾದ್ರೂ. ಈ ಸಲನೂ ಮುತ್ಯನ ಮುಂದೆ ಹೋಗಿ ಬಂದು ನೋಡಿ. ಮುತ್ಯನ ದರ್ಶನ ಮಾಡ್ಕೊಂಡು ಕರಿಗಡುಬು ಅದು ಕೊಟ್ಟಿದ್ರು. ಶ್ರಾವಣ್ ಕುಮಾರ್ ತಿನ್ಕೋತ ಹೊರ್ಯಾಕೆ ಹೊಂಟ ನೋಡಿ. ಮುತ್ಯನ ದರ್ಶನ ಆಯ್ತು ರೀ. ಪ್ರಸಾದ ತೊಗೊಂಡು ಸೀದಾ ಬಸ್ ಹತ್ಬೇಕು ನೋಡಿ. ಯಾಕಂದ್ರೆ ಲೇಟ್ ಆಗುತ್ತೆ ಸ್ನೇಹಿತರೆ. ಹಿಂಗಾಗಿ ನೋಡಿ ಸ್ನೇಹಿತರೆ, ಹೊರ್ಯಾಕೆ ಹೋಗಿ ಕಾಯಿ ಹೊಡ್ಕೊಂಡು ಬನ್ನಿ. ಅಂತೂ ಇಂತೂ ನಿಶಿನ ಬಂದಿದ್ದಕ್ಕೂ ಮುತ್ಯನ ದರ್ಶನ ಆಯ್ತು ನೋಡಿ. ಖುಷಿ ಆಯ್ತು ಅದೊಂಥರ. ಎಲ್ಲರಿಗೆ ಕಾನೂರ್ಗೆ ನಮ್ಮ ಮನೆ ದೇವರು ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಅನ್ಕೋತ ನೋಡಿ ಸ್ನೇಹಿತರೆ. ನಾನು ಯಾರು ವಿಡಿಯೋ ನೋಡ್ತೀರಿ, ನಿಮ್ಮ ಮನೆ ದೇವರು ಕೊಣ್ಣೂರು ಕರ್ಸಿದ್ದೇಶ್ವರ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಮನೆ ದೇವರು ಕೊಣ್ಣೂರು ಕರ್ಸಿದ್ದೇಶ್ವರ ಇರ್ಲಿಕ್ಕ ಬೇರೆ ವಿಡಿಯೋ ಸೂಪರು ಆ ಥರ ಹಾಕಿ ಸ್ನೇಹಿತರೆ. ಇದ್ರೆ ಅದು ಐತೆ ಅಂಥೇಳಿ ಹಾಕಿ. ಯಾಕಂದ್ರೆ ನಮ್ಮ ಕಂಡಪಟ್ಟಿ ಬೆಂಕಿ ಅಂತ ದೇವ್ರು ನೋಡಿ. ಎಲ್ಲ ಸುತ್ತೂ ಊರಾಗೂ ಅದಾರ ನಮ್ಮ ಮಂದಿ ಕಾನೂರು ಕರ್ಸಿದ್ದನ ಭಕ್ತರು. ಅದಕ್ಕೆ ಕೇಳಿದ್ದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಲ್ಲೆಲ್ಲ ನೋಡಿ ಕಂಬಳಿ ತೊಗೋಬೇಕಂದೆ. ಭಾಳ ರೇಟ್ ಹೇಳಕತ್ರು, ಹಿಂಗಾಗಿ ಬಿಟ್ಟು ನೋಡಿ. ನಾನು ಕೈಯಾಗ ಕಟ್ಟಿಗೆ ಕಟ್ಟು ಎಲ್ಲ ಓದಿ ಮೊನ್ನೆ ಅಮೆಸಾನಿ ಏನು ತೊಗೊಲಿಲ್ಲ ರೀ. ಕಂಬಳಿ ಒಂದೇ ಬೇಕಾಗಿತ್ತು. 800 1000 ಹಿಂಗೆ ಹೇಳಕತ್ತಾರ. ಆಟೋ ಕೊಡಲ್ಲ ಅಂತ ನೋಡಿ. ಮತ್ತು ಇವಾಗ ಏನು ಮಾಡೋಕ್ಕಾಗಲ್ಲ ರೀ. ಅವ್ರ ಕಂಬಳಿ ಅವ್ರ ಮಾತು. ಮತ್ತೆ ನೋಡಿ ಸ್ನೇಹಿತರೆ, ಮುತ್ಯ ಪ್ರಸಾದ ಕೊಟ್ಟಾರಂದೆಲ್ಲ ಹಂಗೆ ಒಡ್ಯಾದ ತೊಗೊಂಡು ನೋಡಿ. ಶ್ರಾವಣ್ ಕುಮಾರ್ ಒಂದು ಶ್ರಾವಣಿಗೆ ಒಂದು ಕಡುಬು ಕೊಟ್ಟೆ. ಕುಂತ್ಕೊಂಡು ಪ್ರಸಾದ ತಿಂದು ಮತ್ತೆ ಹೊಂಟು ನೋಡಿ. ಅಲ್ಲಿ ಸಜ್ಕ ಅನ್ನ ಸಾರು ಪ್ರಸಾದ ಐತ್ರಿ ಮುತ್ಯಂದು. ಇದು ಭಕ್ತರು ತಂದಿದ್ದು ಎಡೆ ತಂದಿರ್ತಾರಲ್ಲ ರೀ ಭಕ್ತರು, ಅದನ್ನು ಕೊಟ್ಟಿದ್ರು ಅವರು. ಅದನ್ನು ತಿಂದು ಸ್ವಲ್ಪ ನಿಂತು ಮುತ್ಯ ಸಹ ಮಾಡಿ ಸಮಾಧಾನದಿಂದ ಪ್ರಸಾದಕ್ಕೆ ಹೋಗಿ ಪ್ರಸಾದ ಮಾಡಿ ಊಟ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಪ್ರಸಾದಕ್ಕೆ ಹೊಂಟು ನೋಡಿ.
ಶ್ರಾವಣಕುಮಾರ ಶ್ರಾವಣಿ ಕೈ ನೋಡ್ಕೊಂಡು ನೋಡಿ ಶ್ರಾವಣಕುಮಾರ ಯಾಕಡೆ ಓದ್ತಾನೆ ಏನು ಮಾಡ್ತಾನೆ ಸ್ನೇಹಿತರೆ ಗೊತ್ತಿಲ್ಲ. ಸಾಕಾಗೈತ್ರಿ ಅವ್ರ ಸಲಾಗ ಒಂದು ಕಡೆನೂ ಸುಮ್ಮ ಕುಂದ್ರಲ್ಲ ಈಕೆ ಸುಮ್ಮ ಕುಂದ್ರಲ್ಲ ನೋಡಿ. ಬನ್ನಿ ಸಿಗ್ತೀನಿ ನಿಮ್ಗೆ. ನೋಡ್ರಿ ಇಲ್ಲೇ ಪ್ರಸಾದ ಮಾಡಕ್ಕೆ ಬಂದೀವಿ. ಎಂತಿಂಥ ಬಗುಣಿ ಅದ ನೋಡಿ ಮುತ್ಯನು ಅಂತಿಂಥ ಬಗುಣಿ ಅನ್ನ ಸಾರು ಸಜ್ಜಕ ಮಸ್ತ್ ಮಾಡಿರ್ತಾರೆ ರೀ. ಪ್ರಸಾದ ಮಾತ್ರ ಇಷ್ಟು ರುಚಿ ಇರುತ್ತೆ ಅಷ್ಟು ರುಚಿ ಇರುತ್ತೆ. ನಿಮಗೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇರಲಿ ಅಂತ ಗಾಡಿ ವಿಡಿಯೋ ಮಾಡ್ಕೊಂಡು ನೋಡಿ. ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ ಒಂದು ಸ್ವಲ್ಪ ಸಜ್ಜಕ ಮಾಡ್ಕೊಂಡು ಅನ್ನ ಸಾರು ಉಂಡು ಮತ್ತೆ ಸಿಗ್ತೀವಿ ನೋಡಿ. ಅನ್ನ ಸಾರು ಉಂಡು ಮತ್ತು ಸಾಮಾನ್ಯ ರೀ ಪಾಳ್ಯಕ್ಕೆ ಹೋಗಿ ಸಾಮಾನ್ಯ ಬಂದಿದ್ನಲ್ಲ ಹಿಂಗಾಗಿ ಬಂದು ಬರೋಣ ಆಟೋ ಹತ್ತಿತ್ತು ರೀ. ಆಟೋಕ್ಕೆ ಬಂದು ನೋಡಿ 20 ರೂಪಾಯಿ ಅಂತ ಗಲ್ಗಲಿಗೆ. ಅಕ್ಕ ಬಿಜಾಪುರ ಬಸ್ ಯಾವಾಗ ಬರ್ತಾವೆ ಅಂತೇಳಿ ಹೊಂಟಿ ನೋಡಿ ಆ ಕಡೆ. ಬನ್ನಿ ಹೋಗೋಣ. ಮತ್ತು ಬಸ್ ಕಾಯ್ಕೊತ ಕುಂತು ವಾಸಲಿ ಸಿಕ್ಕಾಪಟ್ಟೆ ಜಡ ಆಗೈತೆ ರೀ. ಬಸ್ ಕಾಯ್ಕೊತ ಕುಂತು ಬಸ್ ಬರ್ಲರ್ಕ ಮತ್ತು ಆಟೋಕ್ಕೆ ಹೋಗಿ ಗಲ್ಗಲ್ತನ ಆಟೋಕ್ಕೆ ಹೋಗಿ ಆ ಕಡೆ ಬಸ್ಸಿಗೆ ಹೋದ್ರಾಗ ಸಿಕ್ಕಾಪಟ್ಟೆ ರಗಳೆ ಆಗ್ಬಿಟ್ಟಿತ್ತು ರೀ. ಶ್ರಾವಣಿನೂ ಹಾಯ್ ಮಾಡಿದ್ಲು, ಶ್ರಾವಣಕುಮಾರ್ನ ಹಾಯ್ ಮಾಡಕತ್ತಾನ. ಹೊಂಟೀವಿ ಆಟೋಕ್ಕೆ. ಬನ್ನಿ ಸ್ನೇಹಿತರೆ ಈ ಕಡೆ ಸಿಕ್ಕಾಪಟ್ಟೆ ಮೆಕ್ಕೆಜೋಳ ನೋಡಿ. ಮೆಕ್ಕೆಜೋಳ ರೊಟ್ಟಿ ಮಾಡ್ತಾರಂತ ನೋಡಿ ಈ ಕಡೆ ಗಲ್ಗಲಿ ಸೈಡ್. ಬನ್ನಿ ತೋರಿಸ್ತೀನಿ ನಿಮಗೆ ಮೆಕ್ಕೆಜೋಳ ಹೊಲಗಳು ಹೆಂಗೆ ಅದಾವೆ ಹೆಂಗಿಲ್ಲ ಅಂತ ನೋಡಿ. ಮುಂದೆ 4 ಮಂದಿ ಕುಂತಾರೆ, ಹಿಂದೆ 2 ಕುಂತ್ರಿ. 20 ರೂಪಾಯಿ ರೀ ನೋಡಿ. ಈ ಕಡೆ ಒಂದೇ ಕಬ್ಬಿಣ ಕಾಣ್ತ್ರಿ ಇಲ್ಲಿ ಇವಾಗ ಅದು ಕಾಣ್ತು ನೋಡಿ. ಕಬ್ಬಿಣ ಬರೀ ಮೆಕ್ಕೆಜೋಳ ತೆನಿ ಮುರಿದಿದ್ದು ರಾಶಿ ಮಾಡಿದ್ದು ಸಿಕ್ಕಾಪಟ್ಟೆ ಮೆಕ್ಕೆಜೋಳ ಹಾಕ್ಯಾರಿ. ಅದಕ್ಕೆ ನಿಮ್ಗೆ ಕೂಡ ತೋರಿಸಿದ್ರಾತು ಅಂತ ತೋರ್ಸಕತ್ತಿದ್ದು ನೋಡಿ. ಇಲ್ಲಿ ಮೆಕ್ಕೆಜೋಳ ಹೊಲ ನೋಡಿ. ಇಲ್ಲಿ ಆಟೋದಾಗ ಹೋಗೋಣ ಬನ್ನಿ. ಶ್ರಾವಣಿನ ಕುಂತ ಹೊಡಿ ಇಲ್ಲಿ ಕಾಣ್ತಿರ್ಬೇಕು ಶ್ರಾವಣಿನು. ಮುಂದೆ ಅಣ್ಣ ಆಟೋ ಹೊಡ್ಯಾಕತ್ತಾನ. ಬರೀ ಡಿ ಜೆ ಪದ ಹಚ್ಚಾರಿ. ಡಿ ಜೆ ಸಾಂಗ್ ಇದ್ದು ನಾನೇ ವಾಯ್ಸ್ ಓವರ್ ಕೊಡಾಕತ್ತಿ ನೋಡಿ. ಯಾಕಂದ್ರೆ ಡಿ ಜೆ ಸಾಂಗ್ನೇ ಮಾತಾಡಿದ್ರೆ ನೀವು ಕರೆಕ್ಟಾಗಿ ಕೇಳಲ್ಲ, ಹಿಂಗಾಗಿ ವಾಯ್ಸ್ ಓವರ್ ಕೊಟ್ರಾತಂತ ಕೊಡಾಕತ್ತಿ ನೋಡಿ. ನೋಡಿ ಬಂದೆ ನಾ ಗಲ್ಗಲಿ ಹೋಗಿಲ್ರಿ. ಒಂದು ಹೊಳಿ ಬಂತೀರಿ ವಿಡಿಯೋ ಮಾಡ್ಬೇಕಂದ್ರೆ ಹಚ್ಚರಾಗನೇ ಮುಂದೆ ಕಾತ್ರಿ ಆಟೋ ಅದು ನೋಡಿ. ಇಲ್ಲಿ ಇಬ್ಬರು ಅಣ್ಣರು ದಾರಿ ಕುಡ್ಕೋತ ಕುಂತಿದ್ರು ಅವರು. ಬನ್ನಿ ನೋಡಿ ನಾವು ಕೂಡ ಬಂದು ಗಲ್ಗಲಿ ಕುಂತೀವಿ. ನೀವು ಇದು ರೀ ಗಾಡಿ ರಿಪೇರಿ ಮಾಡೋ ಅಂಗಡಿ ಮೇಲೆ ಕುಂತೀವಿ. ಅಕ್ಕೋರು ಕುಂತಾರ, ಅವರು ಬೀಳಿಗೆ ಹೋಗೋರಂತ. ನಾವು ಬೀಳಿಗೆ ಹೋಗಲ್ರಿ. ಶ್ರಾವಣಿನೂ ಕುಂತಾಳ. ಹಾಯ್ ಮಾಡಂದ್ರೆ ಹಾಯ್ ಮಾಡಲ್ಲ ಹೇಳಿ. ಸ್ವಲ್ಪ ವಿಡಿಯೋ ಸ್ಕಿಪ್ಪಿ ತೊಗೊಂಡಿರ್ತೀನಿ ನೋಡಿ ಸ್ನೇಹಿತರೆ. ಅಲ್ಲಿನಿಂದ ಬೀಳಿಗೆ ಬರಾಗನೇ ಬಸ್ ಸಿಕ್ಕಾಪಟ್ಟಿ ಗದ್ಲು ರೀ. ಬೀಳಿಗಿನಿಂದ ಬಾಗಲಕೋಟೆ ಬಂದು ಸ್ವಲ್ಪ ಗದ್ಲು ಕಮ್ಮಿ ಆಯ್ತು. ಇವಾಗ ವಿಡಿಯೋ ಚಾಲೂ ಮಾಡಿ ನೋಡಿ. ಎಷ್ಟು ಗಂಟೆಗೆ ಹೋಗ್ತೀನಿ ಎಷ್ಟು ಗಂಟೆಗಿಲ್ಲ ಗೊತ್ತಾಗಲ್ಲ ನೋಡಿ. ಕಂಡಕ್ಟ್ರ್ ಟಿಕೆಟ್ ಹರಿಯಾಕತ್ತಾರ. ಮಾತಾಡ್ಬೇಕಂದೇನ್ರಿ ನನಗೆ ಫುಲ್ ಸುಸ್ತಾಗಿತ್ತು, ಹಿಂಗಾಗಿ ನಾ ಮಾತಾಡಿ ನೋಡಿ. ಇಲ್ಲಿ ಪಬ್ಲಿಕ್ ಒಳಗೆ ಮಾತಾಡ್ತೀನಿ ರೀ. ಇವಾಗ ಸುಸ್ತು ಭಾಳ ಆಗಿತ್ತು. 5 ಗಂಟೆ ಆಗೈತೆ ನೋಡಿ ಇವಾಗ ಮೆಟ್ಟು ಬಿಡ್ರಾಗನೇ. ಬನ್ನಿ ಹೋಗೋಣ. 5 ಗಂಟೆ ಆದ್ರೆ 7 ಗಂಟೆಗೆ ಮುದ್ದೆ ಒಳಗೆ ಇರ್ತೀವಿ ರೀ. ಆ ಕಡೆ ಬಸ್ ಐತೋ ಇಲ್ಲೋ ಕೋರ್ಕ್ ನೋಡ್ಬೇಕು ರೀ. 8ಕ್ಕೆ ಐತ್ರಿ, 9 ಆಗತ್ತೆ ರೀ ಊರಿಗೆ ಹೋಗ್ಬೇಕಂದ ಸ್ನೇಹಿತರೆ. ಬನ್ನಿ ಹೋಗೋಣ. ಬಾಗಲಕೋಟೆ ಹೊಟ್ಟೆ ಮನಿಗೆ ನೋಡಿ. ಇಲ್ಲೇ ನಡುಗೊಂದಿ ಬಂದೀವಿ ರೀ. ನಡುಗೊಂದಿ ಬಂದೀವಿ. ಹೊಟ್ಟೆ ಮನಿಗೆ ಸಾಂಗ್ ಕುಂತಾಳ. ಕಂಡಕ್ಟರ್ ಹೇಳಕತ್ತಾರೆ ನೋಡಿ. 7 ಆಗತ್ತೆ ರೀ. ನಾವು ಮುದ್ದೆ ಒಳಗೆ ಹೋಗ್ಬೇಕಂದ್ರೆ ಆ ಕಡೆ 8:30 ಬಸ್. ಊರಿಗೆ ಹೋಗ್ಬೇಕಂದ್ರೆ 9 ಗಂಟೆ 9:30 ಅಲ್ಲಿಗೆ ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ರೀ. ಬಂದು ಬಂದಾಗ ಹೋಗ್ಲೇಬೇಕು ನೋಡಿ. ಇಲ್ಲ ನಡುಗೊಂದಿ ಬಸ್ ಸ್ಟ್ಯಾಂಡ್ ನೋಡಿ. ಬಸ್ ಸ್ಟ್ಯಾಂಡ್ನ ತರಿಬ್ಯಾರಿ ಚಕ್ಲಿ ನೀರು ಮಾರಾಕತ್ತಿದ್ರಿ. ಅದಕ್ಕೆ ಸ್ವಲ್ಪ ತರಿಬಿದ್ರೆಲ್ಲ ವಿಡಿಯೋ ಮಾಡ್ಕೊಂಡು ನೋಡಿ. ಯಾಕಂದ್ರೆ ಬಸ್ಸು ಗದ್ಲು ಭಾಳ ಇದ್ದವು ರೀ. ವಿಡಿಯೋ ಸರಿಯಾಗಿ ಮಾಡೋದಾಗಿಲ್ಲ ನಮ್ಗೆ. ಬನ್ನಿ ಸ್ನೇಹಿತರೆ ಈ ನಮ್ಮೂರು ತಾಂಡೆ ನೋಡಿ ಇದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ವಿಡಿಯೋ ಫುಲ್ ಹೊಡೆಯೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಾಯ್ ಸ್ನೇಹಿತರೆ ಎಲ್ಲರಿಗೂ. ನೋಡಿ ಸ್ನೇಹಿತರೆ ನಮ್ಮೂರು ತಾಂಡೆ ನೋಡಿದ್ರಲ್ಲ ಬಸ್ ಹೊಂಟು ನೋಡಿ. ಮನೆಗೆ ಹೋಗಿ ವಿಡಿಯೋ ಚಾಲೂ ಮಾಡೋದಾಗಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಬಾಯ್, ಗುಡ್ ನೈಟ್. ನಮ್ಮೂರು ಬಸ್ನಾಗ ಕುಂತು ನೋಡಿ ಅವಿ ಹೆಂಗೆ ನೋಡಕತ್ತೈತೆ. ಗುಡ್ ನೈಟ್.